ರಾಜ್ಯದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಇದರಿಂದ ಅಲರ್ಟ್ ಆಗಿರುವ ಸಿಎಂ ಇವತ್ತು ರಜೆ ನಡುವೆನೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಇನ್ನು ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಅಂತಾನೂ ಹೇಳಿದ್ದಾರೆ. ಭಾನುವಾರವೂ ಡಿಕೆಶಿ ಸಾಲು ಮೀಟಿಂಗ್. ನೀರಿನ ಸಮಸ್ಯೆ, ಬರದ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ. ಮುಂಗಾರು ಕೈಕೊಟ್ಟಿದೆ, ಜಲಾಶಯಗಳು ಖಾಲಿಯಾಗಿವೆ. ಹೀಗಾಗಿ ಬರ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದ್ರು. ಕ್ಯಾಬಿನೆಟ್ ಸಭೆಯಲ್ಲೂ ಬರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲಾಯಿತು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಅಂದ್ರು. ಹಾಗೆಯೇ ಬೆಳೆ ಹಾಕಿ ನೀರು ಕೇಳಬೇಡಿ ಅಂತ ರೈತರಲ್ಲಿ ಸಿಎಂ ಮನವಿ ಮಾಡಿದ್ರು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಇನ್ನು ರಾಜ್ಯದ 178 ತಾಲೂಕುಗಳಲ್ಲಿ 60% ಮಳೆ ಕೊರತೆ ಕಾಣುತ್ತಿದೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ತಲಾ 1 ಕೋಟಿ ರೂಪಾಯಿ ಒದಗಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ. ಈಗಾಗಲೇ 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಜಾರಿಗೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ 20 ಕೋಟಿ ರೂಪಾಯಿ ಮೀಸಲಿಟ್ಟಿರೋದಾಗಿ ಹೇಳಿದ ಸಿಎಂ, ನಮ್ಮ ಗ್ಯಾರಂಟಿ ತಂಡ ಹೋಗಿ ಮಾಹಿತಿ ಪಡೆಯುತ್ತೆ. ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಹೋಗಬೇಕು, ಗಂಡನ ಖಾತೆ ಮತ್ತು ಮಕ್ಕಳ ಖಾತೆ ಕೂಡ ಇರಬಾರದು ಅಂತ ಹೇಳಿದ್ದಾರೆ. ಮಾಡ್ತಾ ಇದೀವಿ, ಅದಕ್ಕೆ 20 ಕೋಟಿ ರೂಪಾಯಿ ಹಣನ ಇಟ್ಟಿದ್ದೀವಿ. ಈಗ ಎಲ್ಲದಕ್ಕೂ ಫಾರಮ್ಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು, ಬೇರೆ ಜನ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅದೆಲ್ಲ ಅಕೌಂಟ್ಗಳೆಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಅವ್ರದ್ದೇ ಫೋನ್ ನಂಬರ್ಗಳಿರಬೇಕು. ಯಾರ್ದೋ ಫೋನ್ ನಂಬರ್ ಕೊಟ್ಟು ಯಾರಿಗೋ ಮೆಸೇಜ್ ಹೋಗೋದು, ಅವನೆಲ್ಲೋ ದುಡ್ಡು ಇಸ್ಕೊಳ್ಳೋದು, ಇವ್ರು ಹಾಕಿದ ದುಡ್ಡು ಯಾರ್ದೋ ಅಕೌಂಟ್ಗೆ ಹೋಗೋದು, ಅವೆಲ್ಲ ಆಗಬಾರ್ದು. ಗಂಡನ ಅಕೌಂಟ್ಗೆ ಹೋಗಬಾರ್ದು, ಮಕ್ಕಳ ಅಕೌಂಟ್ಗೆ ಹೋಗಬಾರ್ದು, ಅವ್ರದೇ ಅಕೌಂಟ್ಗೆ ಹೋಗಬೇಕು. ಎಸ್ಐಆರ್ ಪ್ರಕ್ರಿಯೆ, ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ನಾಳೆ ಚಾಲನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ರಾಜ್ಯದ 5 ಕೋಟಿ ಮತದಾರರಿಗೆ ಶಾಶ್ವತ ಪ್ರಮಾಣ ಪತ್ರ ನೀಡೋದಾಗಿ ಸಿಎಂ ಡಿಕೆಶಿ ಹೇಳಿದ್ರು. ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ಡಿಕೆಶಿ ಚಾಲನೆ ಕೊಡಲಿದ್ದಾರೆ. ಈರಣ್ಣ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.